ನಮಸ್ಕಾರ. ಬಿಗ್ ಟೆಕ್ ಕಂಪನಿಗಳು ಇಷ್ಟೊಂದು ಹಣ ಹೇಗೆ ಮಾಡ್ತವೆ? ಈ ವಿಶ್ಲೇಷಣೆಯಲ್ಲಿ ಅದರ ಹಿಂದಿರುವ ಆರ್ಥಿಕ ರಹಸ್ಯವನ್ನ ಭೇದಿಸೋಣ ಬನ್ನಿ. ಕೇವಲ ಕೆಲವೇ ಗಂಟೆಗಳಲ್ಲಿ ಆಪಲ್ ಕಂಪನಿಯ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 2.3 ಬಿಲಿಯನ್ ಡಾಲರ್ಗಳಷ್ಟು ಹೆಚ್ಚಾಯಿತು. ಇದು ನಿಜಕ್ಕೂ ಒಂದು ಅದ್ಭುತ. ಮಾರ್ಚ್ ತ್ರೈಮಾಸಿಕದಲ್ಲಿ ಐಫೋನ್ ಮಾರಾಟ ಮತ್ತು ಸೇವೆಗಳಿಂದ ಹರಿದು ಬಂದ ಭಾರೀ ಆದಾಯವೇ ಈ ಆಶ್ಚರ್ಯ ಜಿಗಿತಕ್ಕೆ ಪ್ರಮುಖ ಕಾರಣವಾಯಿತು. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಆಪಲ್ನ ಸೇವೆಗಳ ವಿಭಾಗದ ಆದಾಯ ಕಾಲಕ್ರಮೇಣ ಎಷ್ಟು ಅಗಾಧವಾಗಿ ಹಾಗೂ ಸ್ಥಿರವಾಗಿ ಬೆಳೆಯುತ್ತಿದೆ ಎಂಬುದು. ಆದರೂ ಸೇವೆಗಳು ಎಷ್ಟೇ ವೇಗವಾಗಿ ಬೆಳೆದರೂ ಐಫೋನ್ ಮಾತ್ರ ಕಂಪನಿಯ ಆದಾಯದ ಅತಿದೊಡ್ಡ ಮೂಲವಾಗಿ ಇಂದಿಗೂ ಭದ್ರವಾಗಿ ಉಳಿದಿದೆ. ಆದರೆ ನಿಜವಾದ ಮ್ಯಾಜಿಕ್ ಇರೋದು ಲಾಭಾಂಶದಲ್ಲಿ. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಸೇವೆಗಳ ಲಾಭದಾಯಕತೆಯ ನಡುವೆ ಇರುವ ವ್ಯತ್ಯಾಸ ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ. ಹೌದು, ಆಪ್ ಸ್ಟೋರ್ ಮತ್ತು ಜಾಹೀರಾತುಗಳಂತಹ ನಿರ್ದಿಷ್ಟ ಸೇವೆಗಳ ಲಾಭಾಂಶ ಬರೋಬ್ಬರಿ 100%. ಇದೇ ನೋಡಿ ಅಸಲಿ ಆಟ. ಈ ಅಗಾಧ ಸಂಪತ್ತಿನ ಹಿಂದಿನ ಕಾರಣ ತಿಳಿಯಲು ಯುಕೆಯ ಕಾಂಪಿಟೇಷನ್ ಅಂಡ್ ಮಾರ್ಕೆಟ್ಸ್ ಅಥಾರಿಟಿ ಮಾಡಿರುವ ಆರ್ಥಿಕ ವಿಶ್ಲೇಷಣೆಯನ್ನ ನೋಡೋಣ. ಇಲ್ಲಿ ಅಧಿಕಾರಿಗಳು ಬಳಸುವ ಪ್ರಮುಖ ಅಳತೆಗೋಲು ROCE, ಅಂದ್ರೆ ಒಂದು ವ್ಯವಹಾರದಲ್ಲಿ ಹೂಡಿದ ಬಂಡವಾಳಕ್ಕೆ ಸಿಗುವ ವಾರ್ಷಿಕ ಆದಾಯದ ಲೆಕ್ಕ. ಒಂದು ಸಾಮಾನ್ಯ ಆರೋಗ್ಯಕರ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ನಿರೀಕ್ಷಿಸುವ ಆದಾಯದ ಮಾನದಂಡ ಕೇವಲ 10% ಆಗಿರುತ್ತದೆ. ಈಗ ಆ 10% ಮಾನದಂಡವನ್ನ ಆಪಲ್ ಕಂಪನಿ ಗಳಿಸುತ್ತಿರುವ ಅಗಾಧ ಪ್ರಮಾಣದ ಆದಾಯದೊಂದಿಗೆ ಒಮ್ಮೆ ಹೋಲ್ಸಿ ನೋಡಿ. ಆಪಲ್ನ ಆದಾಯ 250ರಿಂದ 300% ಮುಟ್ಟಿದೆ. ಅಂದ್ರೆ ಸಾಮಾನ್ಯ ನಿರೀಕ್ಷೆಗಳಿಗಿಂತ ಇದು ಅದೆಷ್ಟೋ ಪಟ್ಟು ಹೆಚ್ಚಿನ ಲಾಭ. ಇದಕ್ಕೆ ಆಪಲ್ನ ಸಮರ್ಥನೆ ಏನು ಗೊತ್ತಾ? ಈ ಹೆಚ್ಚಿನ ಲಾಭವನ್ನು ಹೊಸ ತಂತ್ರಜ್ಞಾನದ ಸಂಶೋಧನೆಗೆ ಮತ್ತು ಅಭಿವೃದ್ಧಿಗೆ ಬಳಸ್ತಿದ್ದೇವೆ ಎಂಬುದು. ಅಂದಹಾಗೆ ಈ ಕಥೆಯಲ್ಲಿ ಆಪಲ್ ಮಾತ್ರವಿಲ್ಲ, ಗೂಗಲ್ ಕೂಡ ಇದೇ ರೀತಿಯ ತಂತ್ರವನ್ನು ಬಳಸಿ ಅಗಾಧ ಲಾಭ ಗಳಿಸುತ್ತಿದೆ. ಒಟ್ಟು ವ್ಯಾಪಾರಕ್ಕೆ ಹೋಲಿಸಿದರೆ ಗೂಗಲ್ ಸರ್ಚ್ ಮತ್ತು ಪ್ಲೇಸ್ಟೋರಿಂದ ಬರುವ ಲಾಭಾಂಶ 50ರಿಂದ 75ರಷ್ಟಿದೆ. ಕೊನೆಯದಾಗಿ ಒಂದು ಪ್ರಶ್ನೆ ಕಾಡುತ್ತದೆ. ಈ ಬೃಹತ್ ಲಾಭಗಳು ನಾವೀನ್ಯತೆಗೆ ಸಿಕ್ಕ ನ್ಯಾಯಯುತ ಪ್ರತಿಫಲವೋ ಅಥವಾ ಮಾರುಕಟ್ಟೆಯ ಏಕಸ್ವಾಮ್ಯವೋ?